ರಾಜ್ಯದಲ್ಲಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆಕ್ರೋಶ, ಅಸಮಾಧಾನ, ಹೋರಾಟ, ಪ್ರತಿಭಟನೆಗಳು, ಬಂದ್ಗೆ ಕರೆಯನ್ನ ಕೊಡಲಾಗಿದೆ ಎಲ್ಲರಿಗೂ ಗೊತ್ತಿರುವಂತದ್ದು. ಮುಗಿಲೆದ್ದಂತ ಆಕ್ರೋಶ, ಕಾವೇರಿ ಜಲ ವಿವಾದ. ಇಂದು ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಇದೆ. ಮಾಜಿ ಸಿಎಂಗಳಿಗೆ ಆಹ್ವಾನವನ್ನ ಕೊಟ್ಟಿರುವಂತದ್ದು ಸಿಎಂ. ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆ ಇದೆ. ಸಭೆಯಲ್ಲಿ ಸರ್ವಪಕ್ಷ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಸರ್ವಪಕ್ಷ ಸಭೆಗೂ ಮುನ್ನ ಬಿಜೆಪಿ ಮೀಟಿಂಗ್ ಅನ್ನ ಮಾಡಿತ್ತು. ಹೋಗ್ಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ, ನಂತರ ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನ ಕೂಡ ಮಾಡಲಾಗಿದೆ. ಸರ್ವಪಕ್ಷದ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಇದು ಮೇನ್ ಆಗಿ ನಡೀತಾ ಇರುವಂತ ರೀಸನ್ ಏನು, ನೀರು ಬಿಡ್ಬೇಕಾ ಬೇಡವಾ ಅಂತ, ಕೋರ್ಟಿಗೆ ಯಾವ ರೀತಿಯ ಹೋಗ್ಬೇಕು ಅಂತ. ಆದ್ರೆ ಅದಕ್ಕೂ ಮುಂಚೆನೆ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಏನ್ ಬೇಕಾಗಿತ್ತು, ತಮಿಳುನಾಡಿಗೆ ಯಾವ ರೀತಿಯ ಆದೇಶ ಆಗಿತ್ತು, ಆ ನೀರು ಹೋಗ್ತಾ ಇದೆ. ಹತ್ತತ್ರ 50% ಮೇಲೆ ನೀರು ಹೋಗಿರುವಂಥದ್ದು ಈಗ ಆಲ್ರೆಡಿ ತಮಿಳುನಾಡಿಗೆ. ಯಾಕಂದ್ರೆ ಮಳೆ ಆಗಿರುವಂತ ಕಾರಣಕ್ಕೋಸ್ಕರ ಕಬಿನಿಯಿಂದ ಮೊನ್ನೆ 10,000 ಕ್ಯೂಸೆಕ್, ಈಗ 20,000 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇದೆ. ಟೋಟಲಿ 52,000 ಕ್ಯೂಸೆಕ್ ನೀರನ್ನ ಬಿಡಬೇಕಾಗಿರುವಂಥದ್ದು. ಇನ್ನು ಹೋಗ್ಬೇಕಾಗಿರುವಂಥದ್ದು ನೀರೆಷ್ಟು, ಇನ್ನೊಂದು 20,000 ಕ್ಯೂಸೆಕ್ ನೀರು ಹೋಗ್ಬೇಕಷ್ಟೇ. ಸೊ ಹೀಗಾಗಿ ಇವತ್ತಿನ ಸರ್ವಪಕ್ಷ ಸಭೆ ನೀರು ಬಿಡಬೇಕಾ ಬೇಡವಾ ಅನ್ನೋದಕ್ಕಿಂತ ಕರ್ನಾಟಕದ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಕೂಡ ಒಂದು ಒಗ್ಗಟ್ಟಿದೆ ಕಾವೇರಿ ವಿಚಾರ ಬಂದಾಗ ಅನ್ನುವಂಥದ್ದನ್ನ ಸಂದೇಶ ಸಾರಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡಬೇಕಾಗಿದೆ. ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಇವತ್ತಿನ ಸರ್ವಪಕ್ಷ ಸಭೆಯ ಮೂಲ ಉದ್ದೇಶನೇ ನೀರು ಬಿಡಬೇಕಾ ಬೇಡವಾ, ಕೋರ್ಟಿಗೆ ಯಾವ ರೀತಿಯ ಹೋಗಬೇಕು ಅಂತ. ಆದ್ರೆ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಬಿಡ್ಲಾಗ್ತಾ ಇರುವಂತದ್ದು, 50% ಹತ್ತತ್ರ ನೀರು ಹೋಗ್ತಾ ಇರುವಂತದ್ದು. ಸೊ ಇವತ್ತಿನ ಸಭೆ ಯಾವ ರೀತಿಯಾಗಿ ಚರ್ಚೆ ಆಗ್ಬೋದು, ಇವತ್ತು ಒಂದು ಸಂದೇಶ ರವಾನಿಸಬಹುದಾ ಅಂತ, ನಾವೆಲ್ಲ ನೆಲ ಜಲ ಭಾಷೆ ಅಂತ ಬಂದಾಗ ಒಗ್ಗಟ್ಟಾಗಿರ್ತೀವಿ ಅಂತ. ಪೃಥ್ವಿ, ನಿಶ್ಚಿತವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಇವತ್ತು ಸರ್ವಪಕ್ಷದ ಸಭೆಯನ್ನ ಕಾವೇರಿ ವಿವಾದದ ಚರ್ಚೆಗಾಗಿ ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆ ನಿಗದಿಯಾಗಿದೆ. ಇಲ್ಲಿ ಎಲ್ಲ ಪಕ್ಷದ ನಾಯಕರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಜೊತೆಗೆ ಮಾಜಿ ಸಿಎಂಗಳಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬಹುತೇಕ ಕಾವೇರಿ ಜಲಾನಯನ ಪ್ರದೇಶದ ಶಾಸಕರು ಸೇರಿದಂತೆ ಎಲ್ಲ ಪಕ್ಷದ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಈಗ ಈ ಒಂದು ಸಭೆಯಲ್ಲಿನ ಚರ್ಚೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಪ್ರಮುಖವಾಗಿ ಇದುವರೆಗೆ ಏನು ಆದೇಶ ಇತ್ತು 3,500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಈ ಒಂದು 15 ದಿನಗಳ ಕಾಲ ಅನ್ನುವಂಥದ್ದು. ಆದರೆ ಈಗಾಗಲೇ ಕಬಿನಿ ಜಲಾಶಯದಲ್ಲಿ ನೀರು ತುಂಬಿರುವಂಥ ಕಾರಣಕ್ಕಾಗಿ ಅನಿವಾರ್ಯ ಕಾರಣಕ್ಕಾಗಿ ನೀರನ್ನು ಬಿಡಲಾಗ್ತದೆ. ಸುಮಾರು 30,000 ಕ್ಯೂಸೆಕ್ಸ್ ನೀರನ್ನು ಈಗಾಗಲೇ ತಮಿಳುನಾಡಿಗೆ ಆ ಒಂದು ಜಲಾಶಯದಿಂದ ಬಿಟ್ಟಿದ್ದಾರೆ. ಆದರೆ ಇವತ್ತಿನ ಚರ್ಚೆ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಇದುವರೆಗೂ ಕಾವೇರಿಯ ವಿವಾದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು, ಜೊತೆಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ವಾದ ಯಾವ ರೀತಿಯಾಗಿತ್ತು, ಆ ವಾದದ ಪರಿಣಾಮವಾಗಿ ಅತ್ಯಂತ ಕಡಿಮೆ ಪ್ರಮಾಣದ ನೀರನ್ನು ಹರಿಸೋದಕ್ಕೆ ಆದೇಶ ಹೇಗೆ ಬಂತು, ಈ ಎಲ್ಲ ವಿಚಾರಗಳನ್ನು ಸರ್ಕಾರ ಪ್ರಸ್ತಾಪ ಮಾಡುತ್ತೆ. ಜೊತೆಗೆ ಸರ್ಕಾರದ ಮುಂದಿರುವಂಥ ಆಯ್ಕೆಗಳೇನು, ಜೊತೆಗೆ ತಮಿಳುನಾಡು ಈ ಒಂದು ಕರ್ನಾಟಕದ ಜಲಾಶಯಗಳಿಗೆ ಹೆಚ್ಚುವರಿ ನೀರು ಬರ್ತಾ ಇರುವಂಥ ಕಾರಣಕ್ಕಾಗಿ ಮುಂದೆ ಅವರೇನಾದರೂ ಇನ್ನಷ್ಟು ಹೆಚ್ಚುವರಿ ನೀರನ್ನು ಬಿಡಬೇಕು ಅನ್ನುವಂಥ ರೀತಿಯಲ್ಲಿ ಆಗ್ರಹವನ್ನು ಮಾಡುವಂಥ ಸಾಧ್ಯತೆಗಳಿರ್ತವೆ. ಜೊತೆಗೆ ಅದೇ ಒಂದು ವಿಚಾರವಾಗಿ ಅವರು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೆಟ್ಲಿರುವಂಥ ಸಾಧ್ಯತೆಗಳಿರ್ತವೆ. ಈ ಒಂದು ಹಿನ್ನೆಲೆಯಲ್ಲಿ ಆ ವಿಚಾರವಾಗಿಯೂ ಕೂಡ ಚರ್ಚೆ ಮಾಡ್ತಾರೆ. ಒಂದೊಮ್ಮೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ತಮಿಳುನಾಡು ಬಿಡಬೇಕು ಅನ್ನುವಂಥ ರೀತಿಯಲ್ಲಿ ಆಗ್ರಹವನ್ನು ಮಾಡಿಕೊಂಡು ಅವರು ಏನಾದರೂ ನ್ಯಾಯಾಲಯದ ಮೆಟ್ಲಿರಿದ್ರೆ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಜೊತೆಗೆ ಕಾನೂನು ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಇವತ್ತು ಚರ್ಚೆಗಳನ್ನು ಮಾಡಲಾಗುತ್ತೆ. ಜೊತೆಗೆ ಲೀಗಲ್ ಟೀಮ್ ಕೊಟ್ಟಿರ್ತಕ್ಕಂಥ ಒಂದು ಏನು ಸೂತ್ರ ಏನಿದೆ, ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳೇನಿದೆ, ಆ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಎಲ್ಲರಿಂದಲೂ ಸಲಹೆಗಳನ್ನು ಪಡೆದುಕೊಳ್ತಾರೆ. ಅದರ ಜೊತೆಗೆ KRSನ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ, ಅಲ್ಲಿ ಒಳಹರಿವಿನ ಪ್ರಮಾಣ ಯಾವ ರೀತಿಯಾಗಿದೆ, ಇತ್ತೀಚೆಗೆ ಒಳಹರಿವಿನ ಪ್ರಮಾಣ ಸುಧಾರಣೆ ಏನು ಕಂಡಿದೆ, ಆ ಒಂದು ಅಂಶವನ್ನು ಕೂಡ ಎಲ್ಲ ಪಕ್ಷದ ಸದಸ್ಯರಿಗೆ ಅಲ್ಲಿ ಇಡುವಂಥ ಕೆಲಸವನ್ನು ಮಾಡ್ತಾರೆ, ಅವರಿಗೆ ಅದನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಮುಂದಿನ ಹೋರಾಟಗಳು ಯಾವ ರೀತಿಯಾಗಿರಬೇಕು, ರಾಜ್ಯದ ರೈತರಿಗೆ ಯಾವ ಕಾರಣಕ್ಕಾಗಿ ನಾವು ನೀರು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೇವೆ. ಇದರಲ್ಲಿ ಯಾವ ಸರ್ಕಾರ ಅನ್ನುವಂಥ ಪ್ರಶ್ನೆ ಅಲ್ಲ, ಇದು ರಾಜ್ಯದ ಜಲ ನೆಲದ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ನಾವೆಲ್ಲರೂ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಮಂತ್ರವನ್ನು ಕೂಡ ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ಪಕ್ಷದ ನಾಯಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಲಿಕ್ಕಿದ್ದಾರೆ. ಧನ್ಯವಾದ ಕಾರ್ತಿಕ್, ನಿಮ್ಮೆಲ್ಲ